ಕತೆ ಬಾಕಿ ಇದೆ. ದಯವಿಟ್ಟು ವೇದಿಕೆ ಮೇಲೆ ಬನ್ನಿ ಸರ್. ಸರ್, ಧ್ರುವ ದಸರಾ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಧನ್ಯವಾದಗಳು. ಮೊದಲನೇದಾಗಿ ನಾನು ಧ್ರುವ ಅವ್ರ ಕ್ಷಮೆ ಕೇಳ್ತೀನಿ. ಯಾಕೆಂದರೆ ಅವರ ಪರ್ಮಿಷನ್ ಇಲ್ಲದೆ ಇವತ್ತು ಇಲ್ಲಿ ವೇದಿಕೆ ಬರಬೇಕಾಯ್ತು. ನಾನು ನೊಂದು ಹೋಗಿದ್ದೆ. ನೊಂದೋದ್ರೆ ನಿಮಗೆ ಗೊತ್ತಾಗ್ಬೋದಲ್ಲ ನನ್ನ ಪರಿಸ್ಥಿತಿ. ಅಂಥದ್ರಲ್ಲಿ ಸರ್, ನೀವು ಕಣ್ಣೀರು ಹಾಕಬೇಡಿ ಸರ್. ಅಂಥದ್ರಲ್ಲಿ ಧ್ರುವ ಅವರು ಯಾವ ಜನ್ಮಲ್ಲಿ ನಾನು ಪುಣ್ಯ ಮಾಡಿದ್ದೇನೆ ಗೊತ್ತಿಲ್ಲ. ಏನಕ್ಕೆ ಈ ಥರ ಕಣ್ಣೀರಾಗ್ತೀನಿ? ನಾನು ಇದ್ದೀನಿ. ನಾನು ಯಾವ ಹಾಸ್ಪಿಟ್ಲ್ ನೀವು ಹೇಳಿ ನಾನು ತೋರಿಸ್ತೀನಿ. ನೀವು ಇದ್ರ ಬಗ್ಗೆ ಚಿಂತೆ ಮಾಡಬೇಡಿ ಅಂತ ದೊಡ್ಡ ಹಾಸ್ಪಿಟ್ಲ್ ಮಣಿಪಾಲ್, ಅಲ್ಲಿ ಇವತ್ತೇ ಸೇರಿ ನಾಳೆ ಬೆಳಗ್ಗೆ ಸೇರಿ ನಾನು ನೋಡ್ಕೊಳ್ತೀನಿ ನಿಮ್ಮನ್ನು ಅಂತ ಧೈರ್ಯ ತುಂಬಿದವರು. ಅಂಥ ಸ್ಥಿತಿಯಲ್ಲಿ ಚಿಕ್ಕ ಮಕ್ಕಳು ಇದ್ದಾರೆ, ಅವನ ಭವಿಷ್ಯ ನೋಡಿದ. ಅದರ ಮಧ್ಯದಲ್ಲಿ ನಾನು ಹೇಗೆ ಉಳಿಸ್ಕೊಳ್ಳೋದು ಅಂತ ನನಗೆ ಗೊತ್ತಿಲ್ಲ. ಅಂದರೆ ಈ ಪರಿಸ್ಥಿತಿ ಆ ಥರ ಇತ್ತು ನನಗೆ. ನಾನು ನನ್ನ ಹಾಸ್ಪಿಟ್ಲಿಗೆ ಸೇರಬೇಕು, ಇಲ್ಲ ಕಿದ್ವಾಯಲ್ಲಿ ಟ್ರೀಟ್ಮೆಂಟ್ ನಡೀತಾ ಇದೆ, ಈಗ ಬಿಟ್ಟು ಬರೋದು ಕಷ್ಟ ಅಂತ ಹೇಳಿದಾಗ, ಸರಿ ಅಣ್ಣ ಆಯಿತು, ನಿಮಗೆ ಹೇಗೆ ಕಾಣುತ್ತೆ ಹಾಗೆ ಮಾಡಿ, ನಿಮಗೆ ಏನು ಬೇಕು ನಾನು ಎಲ್ಲ ಮಾಡಿಕೊಡ್ತೀನಿ, ಯಾವುದಕ್ಕೂ ಹಣ ಚಿಂತೆ ಮಾಡಬೇಡಿ ಅಂತ ಅವರ ಸ್ನೇಹಿತರು ಯಾರೋ ಬಂದಿದ್ದು ಮನೆಗೆ. ಭಾಳ ಪ್ರೀತಿಯಿಂದ ಆ ಸ್ನೇಹಿತರು ಕೂಡ, ಅವ್ರ ಜೊತೆ ಇರೋ ಸ್ನೇಹಿತರೆಲ್ಲ ಪಾಪ ಭಾಳ ಫೋನ್ ಮಾಡಿ ವಿಚಾರಿಸ್ತಿರ್ತಾರೆ. ಒಂದು ದೊಡ್ಡ ಮೊತ್ತದ ಹಣನ ಬೇಗನೆ ಫಸ್ಟಿಗೆ ಕೊಟ್ಬಿಟ್ಟು ನೀವು ಫಸ್ಟು ಹಾಸ್ಪಿಟ್ಲಿಗೆ ಹೋಗಿ ಅಂತ. ನಾನು ಕ್ಷಮೆ ಇರಲಿ, ದಯವಿಟ್ಟು ಇಲ್ಲಿ ಹೇಳಬಾರ್ದಂಥ ಸ್ಥಿತಿಯಲ್ಲಿ ನಾನು ಬಂದಿದ್ದೆ ವೇದಿಕೆಗೆ. ನನ್ನ ಬಾಯಾರೆ ಅದು ಇಂಥ ಒಂದು ಧ್ರುವ ಅವರ ದಸರಾ ಒಂದು ದೇವಿ ಶಕ್ತಿ ಇರುವಂಥ ಈ ಕಾರ್ಯಕ್ರಮದಲ್ಲಿ ನನಗೆ ನನ್ನ ಫ್ಯಾಮಿಲಿಗೆ ರಕ್ಷಣೆ ನಿಂತಿರುವ ಧ್ರುವ ಅವ್ರಿಗೆ ಯಾರು ಒಳ್ಳೆಯದಾಗಲಿ ಅಂತ ನಾನು ಬಯಸ್ತೀನಿ. ನನ್ನ ಫ್ಯಾಮಿಲಿ ಮಾತ್ರ ಒಳ್ಳೆಯದಾಗಿರಬೇಕು ಅಂತ ಬಯಸೋದಲ್ಲ. ಅವರು ಭಾಳಷ್ಟು ಜನರಿಗೆ ಈ ಥರ ಸೋತಾಗ ಬಂದು ಕೈ ಹಿಡಿದಿದೆಯಲ್ಲ, ಅದು ದೊಡ್ಡ ಮಾತು. ಅಂಥದ್ರಲ್ಲಿ ನನಗಾಗಲಿ ಭಾಳಷ್ಟು ಜನರಿಗೆ ಮಾಡಿದ್ದಾರೆ ಈ ಥರ. ಅದರಿಂದ ದೇವರಿಗೆ ನಾನು ದೇವ್ರಿಗೆ ಬೇಡ್ಕೊಳ್ಳೋದು, ಧ್ರುವ ಅವರಾಗಿ ಧ್ರುವ ಅವ್ರ ಫ್ಯಾಮಿಲಿಗೆ ಒಳ್ಳೆಯದಾಗಬೇಕು, ಇನ್ನೂ ಆಯಸ್ಸು ಆರೋಗ್ಯ ಕೊಟ್ಟು ಚಿತ್ರರಂಗದಲ್ಲಿ ದೊಡ್ಡ ಮಟ್ಟಿಗೆ ಹೆಸರು ಮಾಡಿ ಮತ್ತೆ ಈ ಥರ ಒಳ್ಳೊಳ್ಳೆಯ ಕಾರ್ಯಕ್ರಮ ಮಾಡಬೇಕು, ಕಷ್ಟದಲ್ಲಿ ಇರುವವರನ್ನು ಕಾಪಾಡಬೇಕು ಅಂತ ನಾನು ಬೇಡ್ಕೊಳ್ತೀನಿ. ಮನ್ಸಾರೆ ಪ್ರೀತಿಸಿ. ಯಾಕಂದರೆ ಒಂದು ಸಿನಿಮಾನೂ ಮಾಡಿಲ್ಲ. ಇವರ ಅಣ್ಣ ಪರಿಚಯ ಟಿ ಪ್ರಸಾದ್ ಅವ್ರದ್ದು ನಾವು ದೊಡ್ಡ ಅಭಿಮಾನಿ, ದೊಡ್ಡ ದೇವರುಗಳೆಲ್ಲ. ಅವರೆಲ್ಲ ಕಲಾವಿದರಲ್ಲಿ ದೇವತಾ ಮನುಷ್ಯರು, ಸಾಧನೆ ಮಾಡಿದವರು. ಇವತ್ತು ಅವರ ಕುಟುಂಬದಿಂದ ಈ ಹೀರೋ ನನ್ನ ಬಂದು ಸಪೋರ್ಟ್ ನಿಂತಿದ್ದಾರಲ್ಲ, ನನಗೆ ಅದೊಂದು ದೊಡ್ಡ, ಈಗ ನಾನು ಮುಂದೆ ಬದುಕೋಕ್ಕೆ ದೊಡ್ಡ ಒಂದು ಶಕ್ತಿನಿದ್ರು ಅವರು. ಇದೊಂದು ನನಗೆ ಚಾನ್ಸ್ ಮಾಡಿಕೊಟ್ಟಿದ್ದಕ್ಕೆ. ಯಾಕಂದರೆ ಇಲ್ಲಾಂದರೆ ಇಂಥ ವೇದಿಕೆ ನನಗೆ ಸಿಗೋದಿಲ್ಲ. ಮತ್ತೆ ಸಿಕ್ಕಿದ್ರೂ ನಾನು ಇನ್ನೇನು ಗುಣಾಗಿ ಬರಬೇಕು, ಎಷ್ಟು ಟೈಮ್ ಆಗುತ್ತೋ ಗೊತ್ತಿಲ್ಲ. ಅಷ್ಟರೊಳಗೆ ನನಗೊಂದು ಒಳ್ಳೆಯ ವೇದಿಕೆ ಸಿಕ್ತು. ನನಗೆ ಧ್ರುವರು ನೋಡಬೇಕು ಅಂತ ಆಸೆ ಇತ್ತು. ಮೊನ್ನೆ ಮನೆಗೆ ಫೋನ್ ಮಾಡಿದಾಗ, ಅಣ್ಣ ಗುಣಾಗಿ ಬಾಣ, ನಾನು ಸಿಗ್ತೀನಿ. ಎಷ್ಟು ಒಳ್ಳೆಯ ಮನಸ್ಸು. ಏನು ಉದ್ರೇಕ ಆಗ್ತಿರ್ದಲ್ಲ, ನನಗೆ ತುಂಬ ನಡೆಯೋಕ್ಕೆ ಕಷ್ಟ ಆಗ್ತಿತ್ತು. ಆದ್ರೂ ನಾನು ಬರಬೇಕು, ಒಂದು ಸಾರಿ ನಿಮ್ಮನ್ನು ನೋಡುವ ಆ ಒಂದು. ನಾಳೆಲ್ಲ ನಾಡ್ದು ಅಡ್ಮಿಟ್ ಆಗ್ತೀನಿ, ನಾಳೆ ಅಡ್ಮಿಟ್ ಆಗಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಅದರ ಮೊದಲು ನನಗೆ ಆಂಜನೇಯನ ಶಕ್ತಿ ಸಿಕ್ಬಿಡ್ತು. ನಿಜವಾಗ್ಲೂ ಈ ಸಂದರ್ಭದಲ್ಲಿ ನಮ್ಗೆ ಯಾರಿಗೂ ಮಾತಿಲ್ಲ. ಐ ಥಿಂಕ್ ನಮ್ಮೆಲ್ಲರ ಭಾವನೆಗಳಷ್ಟೇ ಮಾತಾಡ್ತಾ ಇದೆ. ಈ ಭಾವನೆಗೆ ಮತ್ತೊಂದು ಭಾವನೆಯನ್ನು ಸೇರಿಸೋದಕ್ಕೆ ಡಾಕ್ಟರ್ ಚೇತನ್ ಅವ್ರನ್ನ ನಾನು ಸ್ಟೇಜ್ ಮೇಲೆ ಕರಿತಾ ಇದ್ದೀನಿ. ಚೇತನ್ ಸರ್, ದಯವಿಟ್ಟು ಬನ್ನಿ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಚೇತನ್. ನನಗೆ ಧ್ರುವ ಸುಮಾರು ವರ್ಷಗಳಿಂದನೇ ಗೊತ್ತು. ನನ್ನ ತಮ್ಮ ಕೌಶಿಕ್ ಹರ್ಷ ಮ್ಯೂಸಿಕ್ ಡೈರೆಕ್ಟ್ರು ಧ್ರುವನ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡಿದ್ದು. ಒಳ್ಳೆ ಮನಸ್ಸು, ಒಳ್ಳೆ ಕಲಾವಿದ, ಈಸ್ ಅ ಗುಡ್ ಫ್ಯಾಮಿಲಿ ಮ್ಯಾನ್. ಆ್ಯಂಡ್ ಮೋರ್ ಓವರ್ ಕಷ್ಟ
ಅಂತ ಯಾರಾದರೂ ಹತ್ರ ಬಂದರೆ 2 ನಿಮಿಷ ನೀವು ಯೋಚನೆ ಮಾಡೋದಿಲ್ಲ, ಸಹಾಯ ಹಸ್ತ ಆಟೋಮೆಟಿಕ್ ಆಗಿ ಮುಂದೆ ಬಂದ್ಬಿಡುತ್ತೆ. ಸೊ ಈ ಒಂದು ಧ್ರುವ ಸರ್ಜಾ ಕ್ಯಾರೆಕ್ಟರ್ ಇದೆಯಲ್ಲ, ಅದು ನನಗೆ ಭಾರಿ 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 ಖುಷಿಯಾಗುವಂಥ ಒಂದು ವಿಷಯ. ಅಣ್ಣ, ಒಂದು ಮಗುಗೆ ಕಣ್ಣು ಕಾಣಿಸ್ತಿಲ್ಲ, ಏನು ಮಾಡಬೇಕು, ಏನು ಮಾಡೋಕ್ಕಾಗತ್ತೆ, ಕಣ್ಣು ಕಾಣಿಸಲ್ಲ ಅವನಿಗೆ ಅಂತ. ಸೊ ಹೇಳ್ದೆ ಕಳಿಸಿದ್ರು, ಒಂದ್ಸಲ ನೋಡೋಣ ಏನಿದೆ ಅಂತ ನೋಡೋಣ ಅಂತ ಹೇಳಿದಾಗ ಆ ಕಣ್ಣುಗಳಲ್ಲಿ ಪೊರೆ ಬಂದ್ಬಿಟ್ಟಿತ್ತು. ಎಲ್ಲರಿಗೂ ಏನನ್ಸುತ್ತೆ, ಈ ಪೊರೆ ಬರೀ ದೊಡ್ಡೋರಿಗೆ ಮಾತ್ರ ಬರುತ್ತೆ, ಚಿಕ್ಕ ಮಕ್ಳಿಗೆ ಬರೋದಿಲ್ಲ ಅಂತ ಅನ್ಕೊಂಡಿರ್ತಾರೆ. ಆದರೆ ಹುಟ್ಟದಾಗಿಂದ ಈ ಒಂದು ಪೊರೆ ಚಿಕ್ಕ ಮಕ್ಕಳಲ್ಲಿ ಇರಬಹುದು. ಇದನ್ನ ತಿಳಿಸಿದಾಗ ಇದನ್ನ ಏನು ಮಾಡಬೇಕು ಅಣ್ಣ ಅಂತ ಕೇಳಿದ್ರು. ಹೇಳಿದೆ ಇದಕ್ಕೆ ಆಪರೇಷನ್ ಮಾಡ್ಬೋದು. ಪುಟ್ಟ ಪಾಪಗೆ ಆಪರೇಷನ್ ಮಾಡ್ತಾರ. ನಾವು ಎಷ್ಟು ಬೇಗ ಮಗುವಿನ ಪೊರೆ ತೆಗೆದು ಆಪರೇಷನ್ ಮಾಡಿ ಅದಕ್ಕೆ ಲೆನ್ಸ್ ಅಳವಡಿಸ್ತೀವೋ ಅಷ್ಟು ಬೇಗ ಆ ಮಗುವಿನ ದೃಷ್ಟಿ ವಾಪಸ್ ಬರ್ತದೆ. ನಾವು ಲೇಟ್ ಮಾಡಿದಷ್ಟು ಕೂಡ ಆಪರೇಷನ್ ಮಾಡಿದ್ರು ಕೆಲವು ಸಲ ಅದು ದೃಷ್ಟಿ ವಾಪಸ್ ಬರೋದಿಲ್ಲ ಅಂತ ಹೇಳಿದ ತಕ್ಷಣನೇ, ಅಣ್ಣ ಏನು ಮಾಡ್ತಿರೋ ಗೊತ್ತಿಲ್ಲ, ಆ ಮಗು ಕಣ್ಣು ಕಾಣಬೇಕು ಅಷ್ಟೇ. ಸರಿ ಅಂತ ಹೇಳಿ ನೋಡಿದ್ಮೇಲೆ ನಾವು ಅದು 3.5 ವರ್ಷದ ಮಗು. ಸೊ ದೊಡ್ಡವರು ಆಪರೇಷನ್ ಮಾಡಿಸ್ಕೊಳ್ಳೋ ಥರ ವಿತೌಟ್ ಇಂಜೆಕ್ಷನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಾವು ಜ್ಞಾನ ತಪ್ಪಿಸ್ಬೇಕಾಗ್ತದೆ. ಜ್ಞಾನ ತಪ್ಪಿಸೋದು ಇಟ್ ಸೆಲ್ಫ್ ಇಸ್ ಅ ವೆರಿ ಬಿಗ್ ಪ್ರೊಸೀಜರ್. ಸೊ ಹಾಗಾಗಿ ಮಂಜುನಾಥ ನೇತ್ರಾಲಯ ಅಂತ ನನ್ನ ಫ್ರೆಂಡ್ ಒಂದು ಹಾಸ್ಪಿಟ್ಲಲ್ಲಿ ಅವನಿಗೆ ರಿಕ್ವೆಸ್ಟ್ ಮಾಡಿ ವಿ ಗಾಟ್ ದ ಸರ್ಜರಿ ಡನ್. ಅದು ಆ ಮಗು ಹೆಸರು ಕೂಡ ಚಿರಂಜೀವ. ಅದನ್ನು ಕೇಳ್ತಿದ್ದಂಗೆ ನನಗೆ ಏನೋ ಒಂಥರ ಒಂದು ರೋಮಾಂಚನ. ಇದು ಫಸ್ಟ್ ಅಲ್ಲ, ಬೆಳಕಿಗೆ ಬಂದಿದ್ದು ಇದು ಮೊದಲನೇದು. ಇದಕ್ಕಿಂತ ಮುಂಚೆ ಏನೋ ಬಲಗೈಯಲ್ಲಿ ದಾನ ಮಾಡಿದ್ದು ಎಡಗೈಗೆ ಗೊತ್ತಾಗಬಾರ್ದು ಅಂತ ಹೇಳ್ತಾರಲ್ಲ, ಆ ಥರದ ಒಂದು ವ್ಯಕ್ತಿ ಅಲ್ಲ, ಇದು ವ್ಯಕ್ತಿತ್ವ. ಚಿರಂಜೀವ ಅನ್ನೋ ಪಾಪು ಈಗ ನಿಮ್ಮ ಮುಂದೆ ಬರಬೇಕು. ಎಸ್ ಸರ್, ಚಿರಂಜೀವ, ಜಗತ್ತನ್ನ ನೋಡ್ತಾ ಇರುವಂತ ಚಿರಂಜೀವ ಇವತ್ತು ನಮ್ಮ ವೇದಿಕೆಯ ಮೇಲೆ. ಇವ್ರು ಯಾರು? ಹೀರೋ. ಹೀರೋ ಅಲ್ವಾ? ಹೀರೋನೇ. ಹೌದು ಹೌದು ಕಂದಮ್ಮ, ಹೀರೋನೇ. ಸರ್, ನಿಮ್ಮ ನಿಸ್ವಾರ್ಥ ಸೇವೆಯ ಒಂದು ಸಣ್ಣ ಸಣ್ಣ ಪ್ರತಿಬಿಂಬಗಳು ಸರ್ ಇಲ್ಲಿ ನಿಂತಿರೋರು. ನಾಡಿನಾದ್ಯಂತ ರಿಫ್ಲೆಕ್ಟ್ ಆಗಬೇಕು. ನಿಮ್ಮ ಅಭಿಮಾನಿಗಳು, ನಿಮ್ಮ ಲಕ್ಷಾಂತರ ಅಭಿಮಾನಿಗಳ ಮನಸ್ಸಿನಲ್ಲಿ ಈ ಒಂದು ನಿಸ್ವಾರ್ಥ ಸೇವೆ ಮನಸ್ಸಿನಲ್ಲಿ ಉಳ್ಕೋಬೇಕು ಸರ್. ನಿಜವಾಗ್ಲೂ ಇವ್ರಿಗೆ ಐ ಥಿಂಕ್ ಇದೊಂದು ನಿಜವಾದ ಯಾತ್ರೆ ಆಗಬೇಕು, ಇದೊಂದು ಅಭಿಯಾನ ಆಗಬೇಕು. ಇಲ್ಲಿರೋರು ಎಲ್ಲರ ಪರವಾಗಿ ಐ ಥಿಂಕ್ ನಾವೆಲ್ಲರೂ ಎದ್ದು ನಿಂತು ಧ್ರುವ ಸರ್ಜಾ ಸರ್ಗೆ ಒಂದು ಜೋರಾದ ಚಪ್ಪಾಳೆ. ಇವರ ನಿಸ್ವಾರ್ಥ ಸೇವೆಗೆ ನಮ್ಮ ಕಡೆಯಿಂದ ನಿಜವಾಗ್ಲೂ ಸರ್, ನೋ ವರ್ಡ್ಸ್. ಐ ಥಿಂಕ್ ಐ ಹ್ಯಾವ್ ನೋ ವರ್ಡ್ಸ್. ನಿಜವಾಗ್ಲೂ ಇದನ್ನೆಲ್ಲ ನೋಡ್ತಿದ್ರೆ ಒಂಥರ ದಿಸ್ ಈಸ್ ಮೈ ಪರ್ಸ್ನಲ್ ಫೇವ್ರೆಟ್ ಎಪಿಸೋಡ್, ನನ್ನ ಕರಿಯರಿನ ಪರ್ಸ್ನಲ್ ಫೇವ್ರೆಟ್ ಎಪಿಸೋಡ್. ತುಂಬ ಪ್ರೌಡಾಗಿ ಹೇಳ್ತಾ ಇದ್ದೀನಿ. ಇವತ್ತು ಧ್ರುವ ಸರ್ಜಾ ಅವ್ರ ಜೊತೆ ಏನು ಧ್ರುವ ದಸರಾ ಅಂತ ಒಂದು ಎಪಿಸೋಡ್ನ ಇಲ್ಲಿ ಶೂಟ್ ಮಾಡ್ತಾ ಇದ್ದೀವಿ ನಾವು. ದಿಸ್ ಇಸ್ ಮೈ ಪರ್ಸ್ನಲ್ ಎಪಿಸೋಡ್ ಆ್ಯಂಡ್ ಥ್ಯಾಂಕ್ ಯು ಉದಯ ಟಿವಿ ಫಾರ್ ಡೂಯಿಂಗ್ ದಿಸ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ. ಧ್ರುವ ಸರ್, ಇಷ್ಟೊತ್ತು ನಾನು ನಿಮ್ಮನ್ನು ಮಾತಾಡಿಸಿರ್ಲಿಲ್ಲ, ಬಿಕಾಸ್ ನಿಮ್ಮ ಸರ್ವಿಸ್ ಇಷ್ಟೊತ್ತು ನಮ್ಮ ವೇದಿಕೆ ಮೇಲೆ ಮಾತಾಡಿದೆ. ನಿಮ್ಮ ಸರ್ವಿಸ್ನ ನಮ್ಮ ಕೋಟ್ಯಾಂತರ ಜನ ನೋಡಿದ್ದಾರೆ. ಈಗ ನಿಮ್ಮ ಮಾತುಗಳು ಸರ್. ಆ್ಯಕ್ಚುಲಿ ನಾನು ಇವಾಗಲೇ ನೋಡ್ತಾ ಇರೋದು ಮೇಡಮ್ನ. ಇವ್ರು ಬರ್ತಿದ್ದಾಗ ಇವ್ರು ಹೇಳಿದ್ರು ಯಾರು ನಂಗೆ ಗೊತ್ತಿಲ್ಲ ಅಂತ. ಅಂದರೆ ಇವ್ರು ಮಾಡಿರೋ ಕೆಲಸ ನಿಜವಾಗ್ಲೂ ಇವರೇ ನೆನ್ಪಿಟ್ಕೊಂಡಿಲ್ಲ ನೋಡಿ. ನನಗೆ ಇವ್ರ ಬಗ್ಗೆ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ ನನಗೆ ನಿಜವಾಗ್ಲೂ. ಹಂಗಲ್ಲ, ಇವರು ಹರ್ಷವರ್ಧನ್ ಅಂತ ಹೇಳಿದ ತಕ್ಷಣ ನಂಗೆ ನೆನಪಾಯ್ತು. ಅವ್ರು ನನಗೆ ತುಂಬಾ ಪ್ರಾಮಿಸ್ ಮಾಡಿದ್ರು, ಎಲ್ಲೂ ಹೇಳಲ್ಲ, ನನ್ನ ಮೇಲೆ ನಂಬಿಕೆ ಇಲ್ವಾ ಅಂತ ಹೇಳಿದ್ರು. ನನ್ನ ಮನಸ್ಸಲ್ಲಿ ಏನಿದ್ದು ಅಂದರೆ ಹೆಣ್ಮಕ್ಳು ಓದ್ಬೇಕ್ರಿ. ಯಾಕಂದರೆ ನನಗೂ ಅದ್ರ ಇಂಪಾರ್ಟೆನ್ಸ್ ಏನು ಅನ್ನೋದು ತುಂಬ ಚೆನ್ನಾಗಿ ಗೊತ್ತು. ಹೆಣ್ಮಕ್ಳು ಓದಬೇಕು, ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಬೇಕು. ಶಿ ಶುಡ್ ಬಿ ಇಂಡಿಪೆಂಡೆಂಟ್. ಯಾರ ಮಕ್ಕಳಾದ್ರೆ ಏನು ಚೆನ್ನಾಗಿರಲಿ ಅನ್ನೋದು ಒಂದಷ್ಟೇ. ಇದನ್ನು ನಮ್ಮ ಹಿರೀಕರು ನಮಗೆ ಹೇಳ್ಕೊಟ್ಟಿದ್ರು. ನಮ್ಮ ಸ್ವಂತ ಮಗಳು, ಅವ್ರದ್ದು ಎಷ್ಟು ವರ್ಷ ಮಗಳಿಗೆ? 1.5 ವರ್ಷ. ಅವ್ರ ಮಗಳು ಬೇರೆ, ನನ್ನ ಮಗಳು ಬೇರೆ ಅಲ್ಲ. ಐ ಜಸ್ಟ್ ವಾಂಟ್ ಟು ಥ್ಯಾಂಕ್ ಅಕ್ಷ ಹಾಸ್ಪಿಟಲ್. ಯಾರಿಗಾದ್ರೆ ಏನು ಮೇಡಮ್, ಒಳ್ಳೇದಾದ್ರೆ ಸಾಕು. ಆ್ಯಂಡ್ ಸುಶೀಲಮ್ಮ, ನೀನು ಚಿಕ್ಕ ವಯಸ್ಸಲ್ಲೇ ನಾನು ಹತ್ರ ಪ್ರಾಮಿಸ್ ಮಾಡಿಸ್ಕೊಂಡು ಇಲ್ಲಿ ಅಭಿವರ್ಬಿಟ್ಟಿದ್ದೀವಿ. ಸೊ ಸುಶೀಲಮ್ಮ, ಮತ್ತೆ ಮಹಾನು, ಮತ್ತೆ ಮಂಜು, ಎಲ್ಲರೂ ಕೇಶವ, ಎಲ್ಲರೂ ಅವರೇ ವಾಲಂಟಿಯರ್ ಆಗಿ
ಅವರೇ ಮುಂದೆ ನಿಂತ್ಕೊಂಡು ಕೆಲಸ ಮಾಡ್ಬಿಡ್ತಾರೆ ಮೇಡಮ್. ಸೊ ನಾನು ಹೇಳೋದೇ ಬೇಡ, ಅದಾದ್ಮೇಲೆ ಹಿಂಗೆ ಮಾಡಿದೆ ಅಣ್ಣ ಅಂತಾರೆ. ಸೊ ಎಲ್ಲ ನಮ್ಮ ಟೀಮ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಶಂಕರ ನಮ್ಮ ಇದರಲ್ಲಿ ಗಾರೆ ಕೆಲಸ ಮಾಡೋದು, ಅವ್ರ ಮಗನ ಹೆಸರು ಚಿರು, ಧರ್ಮಪತ್ನಿನೂ ಇವತ್ತೇ ನಾನು ನೋಡ್ತಾ ಇರೋದು, ಮಗನೂ ಅಷ್ಟೇ ಇವಾಗಲೇ ನೋಡ್ತಾ ಇರುತ್ತೆ ಎದುರುಗಡೆ. ಆ್ಯಂಡ್ ಚೇತನಣ್ಣನ ಬಗ್ಗೆ ಹೇಳಬೇಕು ಅಂದರೆ, ಚೇತನಣ್ಣ ನಾವು ಯೂಶಲಿ ಹಿಂಗೇನೆ ಕ್ಯಾಂಪ್ ಬಗ್ಗೆ ಮಾತಾಡ್ಕೊಂಡ್ವಿ. ಅದರಲ್ಲೂ ನನಗೇನು ಆಸೆ ಅಂದರೆ, ನಮಗೆ ಎಸ್ಪೆಷಲಿ ನನಗೆ ಉತ್ತರ ಕರ್ನಾಟಕ ಅಂದರೆ ತುಂಬ ಬಹಳ ಇಷ್ಟ. ಉತ್ತರ ಕರ್ನಾಟಕಕ್ಕೆ ಕ್ಯಾಂಪ್ಗೆ ಹೋಗ್ತೀನಿ ಅಂದಾಗ ನಾನು ಯಾವಾಗಲೂ ಅಣ್ಣ ಅಲ್ಲೇನಾದರೂ ಕಾಂಟ್ರಿಬ್ಯೂಟ್ ಮಾಡೋಂಗಿರಿ ಹೇಳೋಣ ಅಂತ ಇರ್ತೀನಿ. ಸೊ ಇವಾಗ ಪ್ರಾಮಿಸ್ ಮಾಡಿದ್ದೀನಿ ಆಲ್ರೆಡಿ, ಇವಾಗ ನೆಕ್ಸ್ಟ್ ಅವ್ರ ಕ್ಯಾಂಪ್ಗೆ ಹೋದಾಗ ನಮ್ಮ ಕಾಂಟ್ರಿಬ್ಯೂಷನ್ ಅಂತ ಅಲ್ಲ, ನನ್ನ VIPs ಕಾಂಟ್ರಿಬ್ಯೂಷನ್ ಅಂತ ಹೇಳೋಣ, ಆ ಭಗವಂತನ ಆಶೀರ್ವಾದ ಅಂತ ಹೇಳೋಣ. ನಾನು ಅದಕ್ಕೇ ಪ್ರತಿಯೊಂದು ಸಿನಿಮಾದಲ್ಲೂ ನಾನು ಐ ಆಮ್ ಓನ್ಲಿ 6 movies old. ಪ್ರತಿಯೊಂದು ಸಿನಿಮಾದಲ್ಲೂ ಓಕೆ ಇಷ್ಟು ನಮ್ಮ ಟೀಮೇ ಇದೆ, ನಮ್ಮ ತುಂಬ ಜನ ನಮ್ಮ ಟೀಮ್ಗಳು ಅವರವರೇ ಡಿಸಿಷನ್ ತೊಗೊತಾರೆ. ಇಷ್ಟು ರೆಮ್ಯುನರೇಷನ್ ಬಂದರೆ ಇದು ಇಷ್ಟು, ಈ ವರ್ಷ ಇಷ್ಟು 1, 2, 3 ಕೋಟಿ ಇದಕ್ಕೆ ಇಷ್ಟ ಆಗೋಗುತ್ತೆ, ಇದನ್ನ ಪಕ್ಕಕ್ಕೆ ಇಟ್ಬಿಡಿ, ನೆಕ್ಸ್ಟ್ ನೀವೇನಾದರೂ ಮಾಡ್ಕೊಳ್ಳಿ ಅಂತ. ಸೊ ಡಿಸಿಷನ್ ಅವ್ರು ಆ ಥರ ತೊಗೊತಾರೆ. ಸೊ ಏನಿಲ್ಲ ಮೇಡಮ್, ಕೆರೆಯ ನೀರನ್ನು ಕೆರೆಗೆ ಚೆಲ್ಲು ಅಂತ ಹೇಳ್ಬೋದು ಅಷ್ಟೇ. ಅವರಿಂದ ನಾನು ಇವತ್ತಿಲ್ಲಿ ನಿಂತಿದ್ದೀನಿ. ಅವರೇನಾದರೂ ಪ್ರಾಬ್ಲಮಲ್ಲಿ ಇದ್ದಾಗ ಅಫ್ಕೋರ್ಸ್. ಆ್ಯಂಡ್ ಇದಕ್ಕೆಲ್ಲ ನನಗೆ ಇನ್ಸ್ಪೈರ್ ಮಾಡಿರೋದು ನಮ್ಮ ಅಂಕಲ್ ಅರ್ಜುನ್ ಸರ್ಜಾ ಅವರು. ಏಕೆಂದರೆ ನಮ್ಮದು ಏನೂ ಇಲ್ಲ ಕಾಂಟ್ರಿಬ್ಯೂಷನ್. ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಇದೆಲ್ಲ ತುಂಬ ಅಲ್ಪ, ಅವ್ರದ್ದು ಬೆಟ್ಟದಷ್ಟಿದೆ. ನೀವುಗಳೆಲ್ಲರೂ ಪ್ರಾಮಿಸ್ ಮಾಡಿದ್ರಿ ಯಾರಿಗೂ ಹೇಳಲ್ಲ, ಏನು ಹೇಳಲ್ಲ ಅಂತ. ಎಲ್ಲರೂ ಪ್ರಾಮಿಸ್ ಬ್ರೇಕ್ ಮಾಡಿಬಿಟ್ಟಿದ್ದೀರಾ ಇವತ್ತು. ಒಳ್ಳೆ ಉದ್ದೇಶಕ್ಕೆ ಪ್ರಾಮಿಸ್ನ ಬ್ರೇಕ್ ಮಾಡಿದಾರೆ ಅವರು. ಅದು ನೀವು ಹೇಳಿದ್ರಿ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಓಕೆ ಅಂತ. ಆ್ಯಂಡ್ ನಮ್ಮ ಹರೀಶ್ ಸರ್ ಬಗ್ಗೆ ಹೇಳಬೇಕು ಅಂದರೆ, ಹೌದು ಅಫ್ಕೋರ್ಸ್ ನಾವು ಇಬ್ಬರು ಒಟ್ಟಿಗೆ ಆ್ಯಕ್ಟ್ ಮಾಡಿಲ್ಲ, ಆದರೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನು ಗೊತ್ತಾ, ಅವರು ನಮ್ಮಣ್ಣ ಚಿರಂಜೀವಿ ಸರ್ಜಾ ಅವರ ಫ್ರೆಂಡ್ ಮೇಡಮ್. ಸೊ ನಮ್ಮಣ್ಣ ಇದ್ದಿದ್ರೆ 100% ಮಾಡ್ತಿತ್ತು. ನಾವು ಇಟ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಅಂತ ಅನಿಸ್ತು. ಅದೆಲ್ಲದಕ್ಕಿಂತನೂ ಕನ್ನಡ ಚಿತ್ರರಂಗಕ್ಕೆ ಎಷ್ಟು ದುಡ್ದಿದ್ದಾರೆ ಅಲ್ವಾ, ಎಷ್ಟು ಕಾಂಟ್ರಿಬ್ಯೂಷನ್ ಇದೆ. ನಮಗೆ ಗೊತ್ತಿರಲಿಲ್ಲ. ಸೋಷಿಯಲ್ ಮೀಡಿಯಲ್ಲಿ ನನಗೆ ನಮ್ಮ ಹುಡುಗರು ಕಳಿಸ್ದಾಗಲೇ ಫಸ್ಟ್ ಅದೇನು ವಿಚಾರಿಸಿ ಅಂತ ಹೇಳಿದ್ವಿ. ಅವ್ರು ಹೋಗ್ಬಿಟ್ಟು ಎಲ್ಲ ಮಾತಾಡ್ಕೊಂಡು ಓಕೆ ಎಲ್ಲ ಕ್ಲೋಸ್ ಮಾಡ್ಕೊಂಡ್ಬಿಟ್ರು. ಸೊ ಎಲ್ಲ ಹುಡುಗರಿಗೆ ಹೋಗ್ಬೇಕು ಮೇಡಮ್ ಕಾಂಟ್ರಿಬ್ಯೂಷನ್. ಸೊ ನಮ್ದು ಏನಿಲ್ಲ ಮೇಡಮ್, ಎಲ್ಲೋ ಯಾರೋ ಭಗವಂತ ಕೂರಿಸ್ಕೊಂಡು ಈ ಸೆಲೆಕ್ಟೆಡ್ ಆ ಕೆಲಸ ಮಾಡೋ ಅಂತವನೇ ಅದು ನಡೀತಾ ಇದೆ ಅಷ್ಟೇ. ನಿಮ್ಮನ್ನು ನೋಡಿ ಇನ್ನೂ ಒಂದಷ್ಟು ಜನ ಇನ್ಸ್ಪೈರ್ ಆದರೆ ಇನ್ನೊಂದಷ್ಟು ಜನಕ್ಕೆ ಒಳ್ಳೇದು ಮಾಡಬೇಕು ಅಂತ ಅನಿಸ್ಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ಸರ್, ಧ್ರುವ ಸರ್ಜಾ ಅಂತಂದರೆ ಒಳ್ಳೆ ಆ್ಯಕ್ಟರ್, ಒಳ್ಳೆ ಡಾನ್ಸರ್, ಸಖತ್ತಾಗಿ ಡೈಲಾಗ್ ಹೇಳ್ತಾರೆ, ಸಖತ್ತಾಗಿ ಫೈಟ್ ಮಾಡ್ತಾರೆ, ಪೇಷನ್ಸ್ ಇದೆ, ಫ್ಯಾನ್ಸ್ ಜೊತೆ ತುಂಬ ಚೆನ್ನಾಗಿ ಬಿಹೇವ್ ಮಾಡ್ತಾರೆ. ಇವೆಲ್ಲವನ್ನ ಮೀರಿ ನಿಜವಾದ ಮುಗ್ಧ ಮನಸ್ಸಿನ ಧ್ರುವ ತಾರೆ ಅನ್ನೋದು ಎಲ್ಲರಿಗೂ ಗೊತ್ತಾಗಬೇಕು ಅನ್ನೋ ಅಂತ ಒಂದು ಉದ್ದೇಶ ನಮಗೆ ಖಂಡಿತವಾಗ್ಲೂ ಇದೆ ಸರ್. ನಿಮ್ಮ ವ್ಯಕ್ತಿತ್ವವನ್ನು ಜಗತ್ತಿಗೆ ಸಾರಬೇಕು ಅನ್ನೋದು ನಮ್ಮ ಉದ್ದೇಶ ಸರ್. ಆ ಉದ್ದೇಶ ಈ ಧ್ರುವ ದಸರಾ ವೇದಿಕೆ ಮೇಲೆ ಸಾರ್ಥಕ ಆಗಿದೆ. ಬಹಳ ಖುಷಿಯಾಗಿದೆ. ಇದು ನಿಜವಾದ ಧ್ರುವ ದಸರಾ, ಇದು ನಿಜವಾದ ನಾಡ ಹಬ್ಬ. ಇವರು ನಮ್ಮ ನಾಡಿನ ಹೆಮ್ಮೆ, ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಧ್ರುವ ಸರ್ಜಾ. ಕರೆಗೆ ಹೋಗೊಟ್ಟು ನೀವೆಲ್ಲರೂ ನಮ್ಮ ವೇದಿಕೆಗೆ ಬಂದಿದ್ದೀರಾ, ತುಂಬ ದೂರದಿಂದ ಬಂದಿದ್ದೀರಾ ಸರ್. ನಿಮಗೂ ಅಷ್ಟೇ ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು. ಆದಷ್ಟು ಬೇಗ ಎಲ್ಲರಿಗೂ ಒಳ್ಳೇದಾಗಲಿ. ನಮ್ಮ ಧ್ರುವ ಸರ್ ಇನ್ನೊಂದಷ್ಟು ಒಳ್ಳೆಯ ಮನಸ್ಸು ಎಲ್ಲರ ಜೊತೆ ಇರೋದ್ರಿಂದ ಎಲ್ಲರಿಗೂ ಒಳ್ಳೇದಾಗೇ ಆಗುತ್ತೆ ಅನ್ನೋ ನಂಬಿಕೆ ನಮ್ಮೆಲ್ಲರಿಗೂ ಇದೆ. ನಾವೆಲ್ಲರೂ ಸೇರಿಕೊಂಡು ಇನ್ನೊಂದು 4 ಜನಕ್ಕೆ ಒಳ್ಳೇದನ್ನು ಮಾಡೋಣ ಅಲ್ವಾ? ಥ್ಯಾಂಕ್ ಯು ಸೋ ಮಚ್ ಎವ್ರಿಬಡಿ. ಥ್ಯಾಂಕ್ ಯು. ಇದು ಆಚಿ ಮೆಣಸಿನ ಪುಡಿ co-presenting ಧ್ರುವ ದಸರಾ. ಸ್ಪೆಷಲ್ ಪಾರ್ಟ್ನರ್ ಟೆಲಿಕಾಂ ಎಂಪ್ಲಾಯೀಸ್ ಆ್ಯಂಡ್ ಅದರ್ಸ್ ಹೌಸಿಂಗ್ ವೆಲ್ಫೇರ್ ಟ್ರಸ್ಟ್. ಇವತ್ತಿನ ನಮ್ಮ ಸ್ಪೆಷಲ್ ಪಾರ್ಟ್ನರ್ ಆಗಿರುವಂತಹ ಟೆಲಿಕಾಂ ಎಂಪ್ಲಾಯೀಸ್ ಆ್ಯಂಡ್ ಅದರ್ಸ್ ಹೌಸಿಂಗ್ ವೆಲ್ಫೇರ್ ಟ್ರಸ್ಟ್ನ ಪ್ರೆಸಿಡೆಂಟ್ ಆದಂತಹ ನರಸಿಂಹಮೂರ್ತಿ ಅವರು ನಮ್ಮ ಜೊತೆಲಿದ್ದಾರೆ. ಸೊ ಅವ್ರನ್ನ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ನನ್ನ ಆಸೆ ಏನಪ್ಪ ಅಂತ ಅಂದರೆ, ಇದರಲ್ಲಿ ಹೆಚ್ಚಿನ ಲಾಭ ಬಂದಂಥ ಪಕ್ಷದಲ್ಲಿ ಇವತ್ತು ಸ್ಕೂಲು ಅಥವಾ ಕಾಲೇಜ್ ಇರ್ಬೋದು, ಹಾಸ್ಪಿಟಲ್ ಇರ್ಬೋದು, ಎಲ್ಲ ಒಂದು ಬಿಸ್ನೆಸ್ ಆಗಿಬಿಟ್ಟಿದೆ. ಹಾಗಾಗಿ ಒಂದು ಫ್ರೀ ಎಜುಕೇಷನ್ ಕೊಡಬೇಕು ಅನ್ನೋ ಉದ್ದೇಶ ನಮಗಿರೋದ್ರಿಂದ ಒಂದು ಫ್ರೀ ಸ್ಕೂಲ್ನ ಮಾಡೋದಾಗಲಿ, ಕಾಲೇಜ್ ಕಟ್ಸೋದಾಗಲಿ, ಒಂದು ಹಾಸ್ಪಿಟ್ಲು ಮಾಡಿ ಒಂದು ಸರ್ವಿಸ್ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿದೆ.
ಏನು ಧ್ರುವ ಸರ್ಜರು ಒಂದು ಕೇಡಿ ಅನ್ನೋ ಒಂದು ಸಿನಿಮಾ ಏನು ಬರ್ತದೋ ಅದು ಯಶಸ್ವಿ ಆಗಲಿ ಅಂತ ಹೇಳ್ತಾ ನನಗೆ ಅವಕಾಶ ಕೊಟ್ಟಂತ ಉದಯ ಟಿವಿ ಚಾನಲ್ಗೂ ಮತ್ತು ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರ ತಿಳಿಸಿ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಹಬ್ಬ ಅಂತಂದ್ಮೇಲೆ ಒಂದು ಮಾಸ್ ಸಾಂಗ್ ಇರಲೇಬೇಕಲ್ವಾ. ಖಡಕ್ ಆಗಿರುವಂತ ಹುಡುಗ ಡಾನ್ಸ್ ಮಾಡಲಿಲ್ಲ ಅಂತಂದ್ರೆ ಏನ್ ಚೆನ್ನಾಗಿರುತ್ತೆ ಹೇಳಿ. ಹಬ್ಬದ ಊಟದಲ್ಲಿ ಒಬ್ಬಟ್ಟು ಹೇಗೆ ಕಂಪಲ್ಸರಿನೋ, ಈ ಒಂದು ಹಬ್ಬದ ಸೆಲೆಬ್ರೇಷನ್ ನಲ್ಲಿ ಮಾಸ್ ಪರ್ಫಾರ್ಮೆನ್ಸ್ ಕೂಡ ಅಷ್ಟೇ ಕಂಪಲ್ಸರಿ. ಕಲರ್ಫುಲ್ ಹಾಡುಗಳಿಗೆ ಅಷ್ಟು ಮಸ್ತಾಗಿ ಹೆಜ್ಜೆನ ಹಾಕೋದಕ್ಕೆ ಈ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಧನುಷ್. ಬಾಸು ಕರಾಬು ಸುಮ್ಮನೆ ಓಡೋಗು ನಿಲ್ಲಬೇಡ ಓಡೋಗೆ ಓಡೋಗು ಕರಾಬು ಬಾಸು ಕರಾಬು ಸುಮ್ಮನೆ ಓಡೋಗು ನಿಲ್ಲಬೇಡ ಓಡೋಗೆ ಓಡೋಗು. ಗಾನುಗಳು ರೌಡಿಗಳು ಫಿದಾ ಆಗವ್ರೆ ನನ್ನ ಭೇಟಿ ಮಾಡೋಕೆ ಮುಗಿ ಬಿದ್ದವ್ರೆ. ಫೀಲ್ಡ್ ಅಲ್ಲಿ ನನ್ನ ಕಿಂಗು ಅಂತಾರೆ, ನನ್ನ ಕಟ್ಕೊಂಡು ನೀ ಕ್ವೀನು ಆಗು ಬಾರೆ. ನೀನು ಕರ್ದಲ್ಲಿ ಬರ್ತೀನಿ ನಟಿ ನಟಿ, ನಾನು ಮಾಡ್ತಾ ಇಲ್ಲ ಕಣ್ಣೆ ಈಗ ಕಾಮಿಡಿ. ಯಾರಿಗೂ ಹೆದರ ಕಾಟ ಗೊತ್ತಲ್ಲ ನಾನು ರೌಡಿ, ತಪ್ಪಿ ನಂಗೆ ನೀನು ಬೇಡ ಅಂದ್ರೆ ಎಲ್ಲ ಬುಡಿ ಬುಡಿ. ಸೈತಾನ್ ಬಿಟ್ಟೆ ಸೈತಾನು ನೋಡೋಕ್ಯೂನು ಬೈತಾನು, ಟಕ 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 ಟಾಂಗ್ ಟಕರ್ ಟಿಂಗ್ ಟಾಕರ್ ಕಿಟ್ಟಾಟೆ ರಾಂಗ ಟಾಕರ್ ಕಿಟ್ಟ ಕಿಟ್ಟ ಕಿಟ್ಟಾಟೆ. ಅಣ್ಣ ಬಂದ ಬಾಸು ಬಂದ ಎಂದು ಎಳ್ಳು ಸ್ಟೆಪ್ಪಾಗೆ. ನಾನು ಮುಟ್ಟಿದ್ಮೇಲೆ ನಂದನೆ ಕರಾಬು ಬಾಸು ಕರಾಬು ಸುಮ್ಮನೆ ಓಡೋಗು ನಿಲ್ಲಬೇಡ ಓಡೋಗೆ ಓಡೋಗು. ಕರಾಬು ಬಾಸು ಕರಾಬು ಸುಮ್ಮನೆ ಓಡೋಗು ನಿಲ್ಲಬೇಡ ಓಡೋಗೆ ಓಡೋಗು. ಪಾಪಿಗಳ ಪಾಪಿ ಅಂತ ಶಾಪ ಹಾಕ್ತಾರೆ, ಬಲಿ ಗುಂಡನು ಬಂಟನು ಅಂತ ಅಂತಾರೆ. ಒಬ್ಬೊಬ್ಬ ರಾಕ್ಷಸ ಬಂದ ಅಂತಾರೆ, ಎಲ್ಲ ಎದ್ದು ಬಿದ್ದು ಓಡಿ ಮನೆ ಸರಿ ಕೊಡ್ತಾರೆ. ಬಾಸು ಕರಾಬು ಕಾರ್ಯಕ್ರಮ ಅದ್ಧೂರಿಯಾಗಿ ನಡೀತಾ ಇದೆ, ಭರ್ಜರಿಯಾಗಿ ನಡೀತಾ ಇದೆ. ಇದ್ರ ಮಧ್ಯೆ ಇನ್ನೊಬ್ಬ ಸ್ಪೆಷಲ್ ಪರ್ಸನ್, ತುಂಬಾ ಸ್ಪೆಷಲ್ ಪರ್ಸನ್ ನಿಮ್ಗೋಸ್ಕರ ಏನನ್ನೋ ಹೇಳೋದಕ್ಕೆ ಹೊರಟಿದ್ದಾರೆ ಸರ್. ವಿಟಿ ಇದೆ ಸರ್, ನೋಡ್ಕೊಂಡು ಬರೋಣ. ಇನ್ನೂ ಸರ್ಪ್ರೈಸ್ ಆಮೇಲೆ. ಎಸ್, ಧ್ರುವ ಅವ್ರಿಗೋಸ್ಕರ ಬಂದಿರುವಂತ ಒಂದು ಸ್ಪೆಷಲ್ ವಿಟಿಯನ್ನು ನೋಡೋಣ. ವಿಟಿ ಪ್ಲೀಸ್.
ಎಲ್ಲರಿಗೂ ನಮಸ್ಕಾರ. ಧ್ರುವ ಸೊ ಅವನು ಆಕ್ಟರ್ ಆಗ್ತಾನೆ ಅಂತ ನಮಗೆ ಅನ್ಕೊಂಡೇ ಇರಲಿಲ್ಲ ನಾವು. ಲೈಫ್ ಇಸ್ ಅ ವಾರ್. ಯಾರ ಜೀವನದಲ್ಲಿ ಯಾರು ಹೀರೋ ಆಗ್ತಾರೆ, ಯಾರು ವಿಲನ್ ಆಗ್ತಾರೆ, ಯಾರಿಗೂ ಗೊತ್ತಿರಲ್ಲ. ನಮ್ಮ ಫ್ಯಾಮಿಲಿನಲ್ಲಿ ನಮ್ಮ ತಂದೆ ಶಕ್ತಿ ಪ್ರಸಾದ್ ಅವರು ಖಳನಟನಾಗಿ, ಅದಾದಮೇಲೆ ಕ್ಯಾರೆಕ್ಟರ್ ಆ್ಯಕ್ಟರ್ ಆಗಿ ಅವರು ಸಿನಿಮಾ ಇಂಡಸ್ಟ್ರಿನಲ್ಲಿ ಸುಮಾರು 220ಗಿಂತ ಹೆಚ್ಚು ಚಿತ್ರಗಳಲ್ಲಿ ಆ್ಯಕ್ಟ್ ಮಾಡಿದ್ರು. ಅದಾದಮೇಲೆ ನಾನು ಸಿಂಹದ ಮರಿ ಸೈನ್ಯ ಅನ್ನೋ ಒಂದು ಚಿತ್ರದಲ್ಲಿ ನನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಆ್ಯಂಡ್ ದೆನ್ ನಮ್ಮ ಅಣ್ಣ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ದೊಡ್ಡ ಡೈರೆಕ್ಟರ್ ಜೊತೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದ ಕಿಶೋರ್ ಸರ್ಜಾ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ನಮ್ಮ ಅಣ್ಣ ಕೆಲಸ ಮಾಡಿದ. ಅದಾದ್ಮೇಲೆ ತುತ್ತಮುತ್ತ 5-6 ಸಿನಿಮಾಗಳನ್ನ ಡೈರೆಕ್ಟ್ ಬೇರೆ ಮಾಡಿದ್ದಾನೆ. ಸ್ವಲ್ಪ ದಿನ ಆದಮೇಲೆ ಚಿರಂಜೀವಿನ ಇಂಟ್ರೊಡ್ಯೂಸ್ ಮಾಡಬೇಕು. ಚಿರಂಜೀವಿನ ನಾನು ಚಿಕ್ಕ ವಯಸ್ಸಿನಿಂದಲೇ ನನ್ನ ಜೊತೆನೇ ಇಟ್ಕೊಂಡು ಚೆನ್ನೈನಲ್ಲಿ ಇಟ್ಕೊಂಡು ಅವನಿಗೆ ಟ್ರೈನ್ ಮಾಡಿ ಅವನೇ ಆಕ್ಟರ್ ಆಗ್ತಾನೆ ಅಂತ ನಾನು ಅನ್ಕೊಂಡಿದ್ದು. ಧ್ರುವ ಆಕ್ಟರ್ ಆಗ್ತಾನೆ ಅಂತ ನಮಗೆ ಅನ್ಕೊಂಡೇ ಇರಲಿಲ್ಲ ನಾವು. ಕನ್ನಡ ಜನಗಳ ಪ್ರೀತಿನ ಸಂಪಾದನೆ ಮಾಡ್ದ, ಚೆನ್ನಾಗಿ ಸಂಪಾದನೆ ಮಾಡಿದ್ದಾನೆ. ಅವನು ಕಂಡ್ರೆ ಚಿಕ್ಕ ಹುಡುಗರಿಂದ ದೊಡ್ಡವರಿಗೂ ತುಂಬ ಪ್ರೀತಿ ಗಳಿಸಿದ್ದಾನೆ. ನೋಡ್ತಿದ್ರೆ ನಿಜವಾಗ್ಲೂ ನಮಗೆ ತುಂಬಾ ಹೆಮ್ಮೆ ಆಗುತ್ತೆ. ಅವನ ಒಂದು ಡೆಡಿಕೇಶನ್. ಇವಾಗ ಒಂದು ಪಿಕ್ಚರ್ ಡೈಲಾಗ್ಸ್ ಅಂತಿದ್ರೆ ಮಲಿಕೊಂಡಿರೋವನ್ನ ನೀವು ಅರ್ಧ ರಾತ್ರಿ ಅವನ ತಟ್ಟುಬಿಟ್ಟು ಧ್ರುವ 33ನೇ ಸೀನ್ ಡೈಲಾಗ್ ಏನು ಹೇಳು ಅಂತಂದ್ರೆ ಟಪ 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 ಹೇಳ್ಬಿಟ್ಟು ಮಲ್ಕೊಂಡ್ಬಿಡ್ತಾನೆ. ಈ ತರ ಒಂದು ಅವನಿಗೆ ಡೆಡಿಕೇಟೆಡ್ ಅವನು. ಕೋಳಿ ಕೂಗಿದ್ರೆ ಬೆಳಗಾಯ್ತು ಅಂತ, ಪಲ್ಲಿ ನುಡಿದ್ರೆ ಶುಭ ಶಕುನ ಅಂತ. ಈ ಸೂರ್ಯ ಮೈ ಮುರಿತಾ ಇದ್ದಾನೆ ಅಂದ್ರೆ ಎದುರುಗಡೆ ನಿಂತ್ಕೊಂಡಿರೋ ನಸೀಬು ಖರಾಬ್ ಆಗಿದೆ ಅಂತಾನೆ ಲೆಕ್ಕ. ಅದು ಡ್ಯಾನ್ಸ್ಗಳಲ್ಲೂ ಅಷ್ಟೇ. ಬೇಸಿಕಲಿ ಧ್ರುವ ಡ್ಯಾನ್ಸರ್ ಅಲ್ಲ. ಅವನೋಗಿ ಈಸ್ ನಾಟ್ ಎ ಟ್ರೈನ್ಡ್ ಡ್ಯಾನ್ಸರ್ ಅಲ್ಲ ಧ್ರುವ. ಆದರೆ ಒಂದೊಂದು ಸಾಂಗ್ನಲ್ಲೂ ಅವನು ಕಲ್ತ್ಕೊಂಡು ಮಾಡ್ತಿರೋದು, ಅಷ್ಟೊಂದು ಪ್ರಾಕ್ಟೀಸ್ ಮಾಡೋದು ನೋಡಿದ್ರೆ ನಮಗೆ ಸಖತ್ ಡ್ಯಾನ್ಸ್ ಮಾಡ್ತಾನಪ್ಪ ಹುಡುಗ ಅನ್ನೋ ಲೆವೆಲ್ಗೆ ಮಾಡ್ತಾನೆ. ಈ ಕನ್ನಡ ಇಂಡಸ್ಟ್ರಿನಲ್ಲಿ ಜನಗಳ ಪುಣ್ಯ ಮಾಡಿದ್ರೆ ಒಂದು ಪಾಪ್ಯುಲರ್ ಆಕ್ಟರ್ ಆಗ್ತೀವಿ. ಅವಕಾಶ ಅವನಿಗೆ ಸಿಕ್ಕಿದೆ, ಜನಗಳ ಪ್ರೀತಿ ಅವನಿಗೆ ಸಿಕ್ಕಿದೆ. ಇದೇ ಪ್ರೀತಿ ಯಾವಾಗಲೂ ಅವನಲ್ಲಿರಬೇಕು ಅಂತ ನಾನು ನಿಮ್ಮನ್ನು ಕೇಳ್ಕೊತಿದ್ದೀನಿ. ಆ್ಯಂಡ್ ನಿಮ್ಮೆಲ್ಲರಿಗೂ ನನ್ನ ಶುಭಾಶಯಗಳು. ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಒಳ್ಳೆಯ ಆರೋಗ್ಯ, ಐಶ್ವರ್ಯ, ಸಂತೋಷ, ನಗು ಯಾವಾಗಲೂ ನಿಮಗೂ ನಿಮ್ಮ ಕುಟುಂಬದವ್ರಿಗೂ ಯಾವಾಗಲೂ ದೇವರು ಕೊಟ್ಟು ಕಾಪಾಡಲಿ ಅಂತ ನನ್ನ ಪ್ರಾರ್ಥನೆ. ನಮಸ್ಕಾರ ಸರ್. ನಿಜವಾಗ್ಲೂ ಅವರು ನಿಮಗೋಸ್ಕರ ಪ್ರೀತಿಯಿಂದ ಈ ವಿಡಿಯೋನ ಮಾಡಿ ಕಳಿಸಿದ್ದಾರೆ. ಹೇಗನ್ನಿಸ್ತು ನಿಮಗೆ? ಆ್ಯಕ್ಚುಲಿ ದಿಸ್ ಮೇಡ್ ಮೈ ಡೇ. ವೆರಿ ನೈಸ್. ನಾನು ಮನಸಾರೆ ಹೇಳ್ತಾ ಇದ್ದೀನಿ, ನಮ್ಮ ಅಂಕಲ್ ಇಲ್ಲದೆ ನಾನು ಇವತ್ತು ಇಲ್ಲಿ ನಿಲ್ಲೋದಕ್ಕೆ ಸಾಧ್ಯನೇ ಇಲ್ಲ. ಅವರು ನಮ್ಮ ಮನೆ ದೇವರು ಮೇಡಮ್. ತುಂಬಾ ಖುಷಿ ಆಗುತ್ತೆ. ನಾನು ಅಂಕಲ್ ಹತ್ರ ಬೆಸ್ಟ್ ಟಿಪ್ಸ್ ಅಂಕಲ್ ಕೊಟ್ಟಿದ್ದು, ನಾನು ಇವಾಗ ಏನಾಗಬೇಕು ಮಗನೇ ನೀನು ಅಂತ ಕೇಳಿದ್ರು. ನಾನು ಹೀರೋ ಆಗಬೇಕು. ಒಂದು ದಿವಸ ಫುಲ್ ಮಾತಾಡಲಿಲ್ಲ, ಏನು ರಿಯಾಕ್ಷನ್ ಇಲ್ವಲ್ಲ ಅಂತ. ಸೆಕೆಂಡ್ ಡೇ ತಿರ್ಗಾ ಏನಾಗಬೇಕು ಮಗನೇ ನೀನು ಅಂದರು. ನಾನು ಹೀರೋ ಆಗಬೇಕು, ಏನೋ ಕೇಳಿಸಿಲ್ವಾ ಏನೋ ಅಂತ. ನಾನು ಹೀರೋ ಆಗಬೇಕು ಅಂತೆ. ಅದಾದ್ಮೇಲೂ ಏನು ರಿಯಾಕ್ಷನ್ ಇಲ್ಲ. ಅದಾದ್ಮೇಲೆ 3ನೇ ದಿವಸ ಕರೆದು ಅವ್ರು ಹೇಳಿದ್ರು, ನೀನು ಯಾವಾಗ ಆಕ್ಟರ್ ಆಗಬೇಕು ಅನ್ಕೊಂತೀಯೋ ಡೆಫಿನೆಟ್ಲಿ ಆವಾಗಲೇ ನೀನು ಹೀರೋ ಆಗಕ್ಕಾಗೋದು. ಆಕ್ಟಿಂಗ್ ಗೊತ್ತಿದ್ರೆ ನಿಜವಾಗ್ಲೂ ಹೀರೋ ಆದ್ಮೇಲೆ ಆಕ್ಟಿಂಗೇ ನೋಡೋದು. ಹೀರೋನ್ ನೋಡಕ್ಕೆ ಯಾರು ಬರಲ್ಲ, ಹೀರೋ ಮಾಡೋ ಆಕ್ಟಿಂಗ್ನ ನೋಡಕ್ಕೆ ಎಲ್ಲರೂ ಬರೋದು. ಅವಾಗ ಅವ್ರು ಹೇಳಿದ್ದು ಸ್ಟಾರ್ಟ್ ಪ್ರಾಕ್ಟೀಸಿಂಗ್, ಸ್ಟಾರ್ಟ್ ಟ್ರೈನಿಂಗ್ ಅಂತ. ಅವಾಗಿಂದ ಎಲ್ಲ ಸ್ಟಾರ್ಟ್ ಆಯ್ತು ಮೇಡಮ್. ಆ ಸ್ಟೋರಿ ಎಲ್ಲ ನೋಡ್ತಾನೆ ಬಂದ್ವಿ. ಸರ್ ಕೂತ್ಕೊಳ್ಳಿ, ಪ್ಲೀಸ್ ಕೂತ್ಕೊಳ್ಳಿ. ನಾನು ಮಾತಾಡ್ತಾ ಇರೋದು ನಮ್ಮ ಗಾಡ್ ಫಾದರ್ ಬಗ್ಗೆ, ಅದಕ್ಕೆ ನಿಂತ್ಕೊಂಡೆ ಮಾತಾಡಬೇಕು. ಎಸ್ ಸರ್. ಹಾಗಾದ್ರೆ ನೀವು ಇನ್ನೂ ಒಂದು ಸ್ವಲ್ಪ ಹೊತ್ತು ನಿಂತಿರ್ಲೇಬೇಕು ಸರ್. ಯಾಕೆ ಗೊತ್ತಾ, ನಿಮ್ಮ ಗಾಡ್ ಫಾದರ್ ಇನ್ನೂ ಒಂದು ಕತೆನ ಹೇಳಿದ್ದಾರೆ. ಕತೆ ಏನು ಅಂತ ನೋಡೋಣವಾ? ವೀಟಿ ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ಧ್ರುವ ನಿಮ್ಗೆ ಏನಾಗಬೇಕು ಅಂತನ್ನುವಾಗ ಚಿರು ನಮ್ಮ ತಂಗಿ ಮಗ ಅಂತ ನಾವು ಅವಾಗ ಹೇಳ್ಕೊಳ್ತೀನಿ ಹೊರತು, ಅದು ಬಿಟ್ರೆ ಅವನ್ನ ನನ್ನ ಮಗ ಅಂತ ಹೇಳ್ಕೊಳ್ಳೋದು. ಯಾಕಂದ್ರೆ ಹಂಗೆ ಬೆಳೆದಿದ್ವಿ, ಎಲ್ಲ ಜೊತೆಗೆ ಬೆಳೆದ್ವಿ. ಚಿರಂಜೀವಿನ ನಾನು ಚಿಕ್ಕ ವಯಸ್ಸಿನಿಂದಲೇ ನನ್ನ ಜೊತೆನೆ ಇಟ್ಕೊಂಡು ಚೆನ್ನೈನಲ್ಲಿ ಇಟ್ಕೊಂಡು ಅವನಿಗೆ ಟ್ರೈನ್ ಮಾಡಿ ಅವನೇ ಆಕ್ಟರ್ ಆಗ್ತಾನೆ ಅಂತ ನಾನು ಅನ್ಕೊಂಡಿದ್ದು. ಆಕ್ಟರ್ ಆಗ್ತಾನೆ ಅಂತ ನನ್ನ ಕನಸಲ್ಲೂ ಇರಲಿಲ್ಲ. ಯಾಕಂದ್ರೆ ಧ್ರುವ ಚಿಕ್ಕ ವಯಸ್ಸಿನಿಂದ ತುಂಬಾ ಸೈಲೆಂಟ್ ಕ್ಯಾರೆಕ್ಟರ್.
ಬರೀ ಅಬ್ಸರ್ವಿಂಗ್ ಅಷ್ಟೇ ಅವನು. ನಾಚಿಕೆ ಸ್ವಭಾವ ಜಾಸ್ತಿ. ಯಾರಾದರೂ ಮಾತಾಡಿದ್ರೆ ಹಂಗೆ ನಾಚ್ಕೊಂಡ್ಬಿಡೋನು. ಹೆಚ್ಚಿಗೆ ಮಾತಾಡ್ತಿರ್ಲಿಲ್ಲ. ಬಟ್ ಅಬ್ಸರ್ವಿಂಗ್, ಎಲ್ಲ ಅಬ್ಸರ್ವ್ ಮಾಡೋನು. ಚಿಕ್ಕ ವಯಸ್ಸಲ್ಲಿ ಇಟ್ಕೊಂಡು ಬಾಯಿನಾಗ ಒಂದು ಬೆರಳು ಇಟ್ಕೊಂಡ್ಬಿಟ್ರು ಅವನಿಗೆ. ಹಿಂಗೆ ಇಟ್ಕೊಂಡು ಎಲ್ಲರೂ ಹಿಂಗೆ ನೋಡ್ತಿರೋವನು. ಯಾರಾದರೂ ಅವನ್ನ ನೋಡಿದ್ರೆ ತಕ್ಷಣಕ್ಕೆ ತಲೆ ತಿರುಗಿಸ್ಕೊಂಡ್ಬಿಡು. ಸೊ ಹೀಗೆ ತುಂಬ ನಾಚಿಕೆ ಸ್ವಭಾವ ಇರುವಂಥ ಹುಡುಗ ಅವನು. ಸೊ ಅವನು ಆ್ಯಕ್ಟರ್ ಆಗ್ತಾನೆ ಅಂತ ನಮಗೆ ಅಂದ್ಕೊಂಡಿರಲಿಲ್ಲ ನಾವು. ಸೊ ಈ ಕ್ಲಿಪ್ಸ್ನ ನೀವೇನು ನೋಡಿದ್ರಿ, ಒಂದು ಕತೆ ಇಟ್ಕೊಂಡು ಅದನ್ನ ಅವನೇ ಡೈರೆಕ್ಟ್ ಮಾಡಿಕೊಂಡು ಅದನ್ನ ತಗೊಂಡ್ಬಂದು ನಮಗೆ ತೋರಿಸಿದ. ನೋಡಿದ ತಕ್ಷಣ ನನಗೆ ಒಂದೇ ಆಶ್ಚರ್ಯ. ನಾನು ಒಂಥರ ಟ್ರೆಷರ್ ತರ ಇದನ್ನ ನಂಗೆ ಕಾಪಾಡ್ಕೊಂಡ್ ಬಂದಿದ್ದೀನಿ. ಅವನಿಗೂ ಕೊಟ್ಟಿಲ್ಲ, ಓನ್ಲಿ ಈ ಫಂಕ್ಷನ್ಗೋಸ್ಕರ ಮಾತ್ರ ಅದನ್ನ ಕೊಡ್ತಾ ಇರೋದು ಫಸ್ಟ್ ಟೈಮ್. ಓಕೆ